Good morning. Have you noted down these problems? These problems? Yes, sir. Okay. Just look at the problem. This is as per the chart which I have given you. Standard advances, substandard advances. I just want to know, I discussed these things. Standard advances, substandard advances and doubtful advances. Can anybody tell what is standard, what is substandard and what is doubtful? Can anybody tell? I discussed these things when I was showing this chart. This chart, while showing, I discussed standard, substandard and doubtful advances. Can anybody tell what is standard assets, substandard assets and doubtful advances? ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಕೇಳಿಸ್ತಿದ್ಯಾ? Yes, sir. ಯಾರಾದ್ರೂ ಹೇಳ್ತೀರಾ ಏನದು ಸ್ಟ್ಯಾಂಡರ್ಡ್ ಸಬ್ಸ್ಟ್ಯಾಂಡರ್ಡ್ ನಾನು ಹೇಳಿರೋದು? ಸ್ಟ್ಯಾಂಡರ್ಡ್ ಅಸೆಟ್ಸ್ ಮೀನ್ಸ್ ಅದರಲ್ಲಿ Those are ಎಸ್ standard assets are the assets, sir, which in common words to say those do not disclose any problems, and it does not carry any normal risk attached to the business. So risk of the business is carried, it's not carried by this asset. So such standard assets are termed as standard assets. Okay, that means risk level is very less in this type of standards. That means recovery level is good, and normally operating cycle, if we look at the operating cycle, I mean the recovery option or the interest option or the principal option, it will be good. But when it comes to substandard, Those are the assets which are classified as NPA for less than 12 months. ನಾವೊಂದು NPA ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಬಂದ್ರೆ ಮಿನಿಮಮ್ 3 ಮಂತ್ಸ್ ನೋಡ್ತೇವೆ. ಅಲ್ಲಿ ತನಕ ರಿಕವರಿ ಆಗಿಲ್ಲ ಅಂತ ಹೇಳಿ ಹೇಳಿದ್ರೆ that will be classified as substandard assets up to 12 months. After 3 months and before 12 months, this asset ಏನದು ಅಡ್ವಾನ್ಸಸ್ ಕೊಟ್ಟಿರ್ತಾರೆ ಅದನ್ನ ನಾವು ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಅಗೇನ್ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಪೋರ್ಷನ್ ಡಿಪೆಂಡ್ ಆಗುತ್ತೆ. ಆ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್ ಪೋರ್ಷನ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಅಡ್ವಾನ್ಸಸ್ ಇವೆರಡು ಕೇಸಲ್ಲಿ ಬರಲ್ಲ. ದಟ್ ಈಸ್ ಎಂಟೈರ್ಲಿ ಕನ್ಸಿಡರ್ಡ್ ಆಸ್ ಡೌಟ್ಫುಲ್. ದಟ್ ಈಸ್ ಎಂಟೈರ್ಲಿ ಕನ್ಸಿಡರ್ಡ್ ಆಸ್ ಡೌಟ್ಫುಲ್. ಸೊ ನಮಗೆ ಪ್ರಾಬ್ಲಮ್ ಈ ತರ ಕೊಡ್ತಾರೆ. ಸೊ ನಮಗೆ ಈ ತರ ಪ್ರಾಬ್ಲಮ್ ಕೊಡ್ತಾರೆ, ಇಷ್ಟೇ ಕೊಡೋದು. ನಾವು ಈಗ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಷ್ಟು ಪ್ರಾವಿಷನ್ ಮಾಡಬೇಕು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಆಸ್ ಪರ್ ದಿಸ್ ಚಾರ್ಟ್ ಇಲ್ಲಿ ಪರ್ಸೆಂಟೇಜ್ ಇದೆ. ಪರ್ಸೆಂಟೇಜ್ ನಮಗೆ ಗೊತ್ತಿರ್ಬೇಕು. ಇದು ಪರ್ಸೆಂಟೇಜ್ ಆಲ್ರೆಡಿ, ಇದು ಪರ್ಸೆಂಟೇಜ್ ಅಂದ್ರೆ 100% ಅಲ್ಲಿ ಇರೋದು. ಇದನ್ನ ಮತ್ತೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಬೇಡ. ಇದು 0.04% ಅಂತ ಹೇಳಿದ್ರೆ 0.04%. 15% ಅಂತ ಹೇಳಿದ್ರೆ ಈ ಡೆಸಿಮಲ್ ಮತ್ತೆ ನಾನ್ ಡೆಸಿಮಲ್ ಪ್ಲೇಸಸ್ ಅಲ್ಲಿ ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗೋದು. ಅದು ಬಿಟ್ರೆ ಕನ್ಫ್ಯೂಷನ್ ಆಗಲ್ಲ. ಸೊ ನಮಗೆ ಈ ತರ ಪ್ರಾಬ್ಲಮ್ಸ್ ಕೊಡ್ತಾರೆ. 5 ಮಾರ್ಕ್ಸ್ಗೆ ನಿಮಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ ಇದು. ಈಗ 5 ಮಾರ್ಕ್ಸ್ಗೆ ಈ ತರ ಕೇಳಿದಾಗ ನಮಗೆ ಈ ರೇಟ್ ಪರ್ಸೆಂಟೇಜ್ ಕಾಲಮ್ ಏನಿದೆ ಅಲ್ಲ
ಇದು ನಮಗೆ ಗೊತ್ತಿರಬೇಕು. ಇದು ಗೊತ್ತಿಲ್ಲ ಅಂತೇಳಿ ಹೇಳಿದ್ರೆ ನಾವಿಲ್ಲಿ ಯಾವ ರೇಟ್ ಪರ್ಸೆಂಟೇಜ್ ಹಾಕೋಬೇಕು ನಮಗೆ ಗೊತ್ತಾಗಲ್ಲ. ನಮಗೆ ಯಾವ ರೇಟ್ ಪರ್ಸೆಂಟೇಜ್ ಹಾಕೊಳ್ಬೇಕು ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಯಾವ ಹೆಡ್ಡಿಂಗಿಗೆ ಎಷ್ಟು ಪರ್ಸೆಂಟೇಜು ಅಂತ ಹೇಳಿ. ಅರ್ಥ ಆಯ್ತಾ? ಸೊ ನಾವು ವಿಲ್ ಲುಕ್ ಇಂಟು ದ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. Vision against advances. ಎಕ್ಸ್ಕ್ಯೂಸ್ ಮೀ ಸರ್, Yes. ಸ್ಕ್ರೀನ್ ಕಾಣಿಸ್ತಿಲ್ಲ. ಈಗ ಈಗ ಬಂತು ಸರ್. ಇದು ನೀವು ಹೇಳಬೇಕು. ಈಗ ಸ್ಕ್ರೀನ್ ಶೇರಿಂಗ್ ಆಪ್ಷನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನನ್ನ ಮೊಬೈಲಿಗೆ ಮೆಸೇಜ್ ಬಂತು, ರಿಂಗ್ ಆಯಿತು ಅಂತ ಹೇಳಿ ಅನ್ಕೊಳ್ಳಿ. ಅವಾಗ ಏನಾಗ್ಬಿಡುತ್ತೆ, ನಾನು ಸ್ಕ್ರೀನ್ ಶೇರಿಂಗ್ ಅಲ್ಲಿ ಇದ್ದಾಗ ಸ್ಕ್ರೀನ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಕ್ಲಾಸಲ್ಲಿ ಕೇಳ್ತಾ ಇರ್ತೀನಿ, ಕೇಳಿಸ್ತಿದೆಯಾ ಅಂಥೇಳಿ. ಅಡ್ವಾನ್ಸ್ ಅಮೌಂಟ್ ಸೊ ಈ ತರ ಕಾಲಮ್ಸ್ ಹಾಕೋಬೇಕು ಈ ಪ್ರಾಬ್ಲಮ್ ಬಂದು ಕೊಟ್ಟಾಗ. ಸೊ ಈ ತರ ಕಾಲಮ್ಸ್ ಹಾಕೋಬೇಕು. ಕಾಲಮ್ಸ್ ಹಾಕೊಂಡಾಗ ಇಲ್ಲೇನು ಹೆಡ್ಡಿಂಗ್ ಇದೆಯಲ್ಲ ಅದನ್ನ ಫಸ್ಟ್ ಅದೇ ತರ ಬರ್ಕೊಳ್ತಾ ಹೋಗ್ಬಿಡ್ಬೇಕು. ಸ್ಟ್ಯಾಂಡರ್ಡ್, ಸಬ್ ಸ್ಟ್ಯಾಂಡರ್ಡ್ ಅಂತ ಏನಿದೆಯಲ್ಲ, ಸ್ಟ್ಯಾಂಡರ್ಡ್ ಅಸೆಟ್ಸ್ ಅದಕ್ಕೆ 80 crores ಇದೆ. ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸ್ 60 crores ಇದೆ. ಡೌಟ್ಫುಲ್ ಅಡ್ವಾನ್ಸಸ್ 1 year 24 crores. One year 24 crore for 2 to more advances more than 3 years secured 18 crores. Then ಇಲ್ಲಿ ನೋಡಿ, ಮೋರ್ ದ್ಯಾನ್ 3 years ಅಲ್ಲಿ 9 lakh ಅಲ್ಲಿ 5 crores ಏನಿದೆ, 9 crores ಅಲ್ಲಿ 5 crores ಈಸ್ ಬೈ ಸೆಕ್ಯೂರ್ಡ್. ಸೊ ಅಂತ ಹೇಳಿದ್ರೆ ಅಲ್ಲಿಗೆ ಡೌಟ್ಫುಲ್ ಎಷ್ಟಾಯ್ತು? ಓನ್ಲಿ ದ 4 crores. 9 ಅಲ್ಲಿ 5 ಹೋಯ್ತು ಅಂತ ಹೇಳಿದ್ರೆ 4 crores. ಸೊ ಸೆಕ್ಯೂರ್ಡ್ ಫಾರ್ ಮೋರ್ ದೆನ್ 3 years ಅಲ್ಲಿ secured 5 crores unsecured
4 crores. So lastly, non-recoverable advances. 15 crore. ಸೊ ಇದು ಆಸ್ ಇಟ್ ಈಸ್ ಪ್ರಾಬ್ಲಮ್ ಅಲ್ಲಿ ಏನಿದೆ ನಾನು ಇದನ್ನ ಬರ್ಕೊಂಡಿದ್ದೀನಿ. ಏನ್ ಚೇಂಜಸ್ ಅಂತ ಹೇಳಿದ್ರೆ ಇಲ್ಲಿ ಮೋರ್ ದೆನ್ 3 years ಡೌಟ್ಫುಲ್ ಅಡ್ವಾನ್ಸಸ್ ಅಲ್ಲಿ 9 crore ಇರೋದ್ರಲ್ಲಿ 5 crore ಸೆಕ್ಯೂರ್ಡ್, ಇನ್ನು 4 crore ಅನ್ಸೆಕ್ಯೂರ್ಡ್ ಅಂತ ಹೇಳಿ ಮಾಡ್ಕೊಂಡಿರೋದು ಇಲ್ಲಿ ಅಷ್ಟೇ. ಸೊ ಹೇಗಿದೆ ಪ್ರಾಬ್ಲಮ್ ಅದನ್ನ ನಾನು ಹಾಗೆ ಬರ್ಕೊಂಡಿದ್ದೀನಿ. ನಾವು ಇವಾಗ ಇಲ್ಲಿ ರೇಟ್ ಹಾಕಬೇಕು ಆಸ್ ಪರ್ ದಿಸ್ ಚಾರ್ಟ್ ಇಲ್ಲಿ ರೇಟ್ ಹಾಕಬೇಕು. ಯಾರಾದ್ರೂ ನನಗೆ ಐಡಿಯಾ ಕೊಡ್ತೀರಾ? ಫಸ್ಟ್ ಈಗ ಸ್ಟ್ಯಾಂಡರ್ಡ್ ಅಡ್ವಾನ್ಸಸ್ಗೆ ಬಂದ್ರೆ, ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಅಸೆಟ್ಸ್ ಇಲ್ಲಿದೆ. ಸ್ಟ್ಯಾಂಡರ್ಡ್ ಅಡ್ವಾನ್ಸಸ್ 0.25, 1% ಅಂಡ್ 0.4% ಅಂತ ಹೇಳಿದೆ. ಇಲ್ಲಿ ಯಾರಾದ್ರೂ ಹೇಳ್ತೀರಾ ಈ ಮೂರಲ್ಲಿ ಯಾವ್ದು ತಗೊಳ್ಬೇಕು ಇಲ್ಲಿ ಅಂತ ಹೇಳಿ? ಯಾರಾದ್ರೂ ಹೇಳ್ತೀರಾ? ಕೇಳಿಸ್ತಿದ್ಯಾ? ಸೊ ಇಲ್ಲಿ ಈ ಚಾರ್ಟ್ ಪ್ರಕಾರ ನಮಗೆ ಇಲ್ಲಿ ಬರೀ ಹೇಳಿರೋದು ಸ್ಟ್ಯಾಂಡರ್ಡ್ ಅಡ್ವಾನ್ಸಸ್ ಅಂತ ಹೇಳಿ. ಸೊ ನಮಗೆ ಡೈರೆಕ್ಟ್ ಅಡ್ವಾನ್ಸಸ್ ಟು ಅಗ್ರಿಕಲ್ಚರಲ್ ಅಂಡ್ SME ನಮಗೇನು ಹೇಳಿಲ್ಲ. ಅಡ್ವಾನ್ಸಸ್ ಟು ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಹೇಳಿಲ್ಲ. ಸೊ ಇವೆರಡು ಬಿಟ್ರೆ ಬರೋದು ಇದೊಂದೇ, ಅದರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಾಟ್ ಇನ್ಕ್ಲೂಡೆಡ್ ಇನ್ ಎ ಅಂಡ್ ಬಿ ಅಂತ ಹೇಳಿದೆ. ಸೊ 0.4 ಇಲ್ಲಿ ನಾವು 0.4 ತಗೊಳ್ಬೇಕು. ಅದೇ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಹೇಳಿ ಹೇಳ್ತೇವೆ. ಸಬ್ ಸ್ಟ್ಯಾಂಡರ್ಡ್ ಅಡ್ವಾನ್ಸಸ್ ಅಂತ ಹೇಳಿ ಬಂದ್ರೆ ಇಲ್ಲಿ ನಮಗೆ ಏನು 60 crores ಹೇಳಿದ್ದಾರೆ. 60 crores ಅಲ್ಲಿ ನಮಗೆ ಏನು ಇಲ್ಲ. ಇಲ್ಲಿ ಸೆಕ್ಯೂರ್ಡ್ ಎಕ್ಸ್ಪೋಜರ್ಸ್ 15% ಇದೆ. ಸೊ 15%. ಡೌಟ್ಫುಲ್ ಅಡ್ವಾನ್ಸಸ್ ಫಾರ್ 1 year ಇಲ್ಲೇ ನೋಡ್ತಾ ಇದ್ದೀರಾ 25% ಇದೆ. ಸೊ 25%. ಫಾರ್ ಮೋರ್ ದೆನ್ 2 years ಅಪ್ ಟು 3 years ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮೋರ್ ದೆನ್ 1 year ಅಂಡ್ ಅಪ್ ಟು 3 years ಇಟ್ ವಿಲ್ ಬಿ 40%. 40%. ಹಾಗೆ ಇಲ್ಲಿ ಸೆಕ್ಯೂರ್ಡ್ ಪೋರ್ಷನ್ ಮೋರ್ ದೆನ್ 3 years ಸೆಕ್ಯೂರ್ಡ್ ಆಗಲಿ ಅನ್ಸೆಕ್ಯೂರ್ಡ್ ಆಗಲಿ ನೋಡಿ ಇಲ್ಲಿ ಡೌಟ್ಫುಲ್ ಅಡ್ವಾನ್ಸಸ್ ಅಲ್ಲಿ ಅನ್ಸೆಕ್ಯೂರ್ಡ್, ಸೆಕ್ಯೂರ್ಡ್ ಪೋರ್ಷನ್. ಅನ್ಸೆಕ್ಯೂರ್ಡ್ ಆಯ್ತಂದ್ರೆ 100%, ಸೆಕ್ಯೂರ್ಡ್ ಪೋರ್ಷನ್ ಮೋರ್ ದೆನ್ 3 years ಆಯ್ತಂದ್ರೆ ಅದು 100%. ಸೊ ಅಲ್ಲಿಗೆ ಇದು ಫಾರ್ ಮೋರ್ ದೆನ್ 3 years ಇಟ್ ಈಸ್ 100%. ದಿಸ್ ಈಸ್ ಆಲ್ಸೋ 100%. and non-recoverable that is also 100%. ಸೊ ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಈ ರೇಟ್ಸ್ ಗಳಲ್ಲಿ ನಾನು ತಗೊಂಡಿರೋದು ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಈ ರೇಟ್ಸ್ಗಳಲ್ಲಿ. ನಾವು ಇದನ್ನ ಮಲ್ಟಿಪ್ಲೈ ಮಾಡೋದಷ್ಟೇ. ಇಂಟು 0.4 ಈಕ್ವಲ್ಸ್ ಇಂಟು 0.15. ದಿಸ್ ಈಸ್ ಇದು 100% ಅಂದ್ರೆ ಸೇಮ್ ಅಮೌಂಟ್ ಇಲ್ಲಿರೋದು.
This is provision has to be made. ಈ ತರ ನಾವು ಈ ಚಾರ್ಟ್ ಪ್ರಕಾರ ಇದು ರೇಟ್ ಆಫ್ ಪರ್ಸೆಂಟೇಜ್ ಏನಿದೆ ರೇಟ್, ಈ ರೇಟನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗಿ ಬರುತ್ತೆ. ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಡೌಟ್ಸ್ ಇಲ್ವಾ ಯಾರಿಗೂ? ಸೊ ಈ ಪ್ರಾಬ್ಲಮ್ ಏನಿತ್ತು, ಈ ಪ್ರಾಬ್ಲಮ್ಮು ಸೇಮ್ ಅದೇ ತರ ನಾನು ಬರ್ಕೊಂಡೆ. ಇಲ್ಲಿ ಮೋರ್ ದೆನ್ 3 years ಇದ್ದಿದ್ದು, ಇಲ್ಲಿ ಒಂದು ಕಂಡೀಷನ್ ಹೇಳಿದ್ದಾರೆ, ಸೆಕ್ಯೂರ್ಡ್ ಮಾರ್ಗೇಜ್ ಪ್ಲಾಂಟ್ ವರ್ತ್ ₹5 crores. ಈ 9 crore ಇರೋದನ್ನ 5 crore ಸೆಕ್ಯೂರ್ಡ್ ಮಾಡ್ಕೊಂಡೆ, ಇನ್ ಬ್ಯಾಲೆನ್ಸ್ ಅಮೌಂಟ್ ಅನ್ಸೆಕ್ಯೂರ್ಡ್ ಮಾಡ್ಕೊಂಡಿದ್ದೇನೆ. ಅದು ಬಿಟ್ರೆ ಸೇಮ್ ಆಸ್ ಇಟ್ ಈಸ್ ಪ್ರಾಬ್ಲಮ್ ಏನಿತ್ತು ಅದನ್ನೇ ಬರ್ಕೊಂಡಿದ್ದೇನೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಆಸ್ ಪರ್ ದಟ್ ಪ್ರಾವಿಷನ್ ಚಾರ್ಟ್ ಏನಿದೆ, ಆ ಚಾರ್ಟ್ ಪ್ರಕಾರ ನಾವಿಷ್ಟು ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ತಗೊಂಡಿದ್ದೀನಿ. ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಇದು 0.04. ಸೊ ಇದು 0.4% ಅಂತ ಹೇಳಿದ್ರೆ ಇಷ್ಟಾಗುತ್ತೆ ಅಮೌಂಟ್. ಸೊ ನಾವು ಒಟ್ಟಿನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ತೋರಿಸಿದೆ ಗೊತ್ತಾ, ಪ್ರಾವಿಷನ್ಸಿ ಅಂಡ್ ಕಂಟಿಂಜೆನ್ಸೀಸ್ ಅಂತ ಹೇಳಿ. ಅಲ್ಲಿ ನಾವು ಇಷ್ಟನ್ನ ತಗೊಳ್ಬೇಕು, 46 crore 52 lakhs ಅಮೌಂಟ್ ಅನ್ನ ತಗೊಳ್ಬೇಕು. ಅಲ್ಲಿ ನೋಟ್ ನಂಬರ್ ಇರಲ್ಲ, ಇದಕ್ಕೆ ನೋಟ್ ನಂಬರ್ ಇರಲ್ಲ, ಅಲ್ಲಿ ಮಾತ್ರ ಇದನ್ನ ತಗೊಳ್ಬೇಕು. ನೋಟ್ ನಂಬರ್ 16 ಆದ್ಮೇಲೆ ಬರ್ತಕ್ಕಂಥದ್ದು ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್. ನಮಗೆ ಪ್ರಾಬ್ಲಮ್ ಅಲ್ಲಿ ಈ ತರ ಕೊಟ್ರೆ ಫಸ್ಟ್ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಇಷ್ಟು ಅಮೌಂಟ್ ಅನ್ನ ತಗೊಳ್ಬೇಕು. ಸೊ ಈ ಚಾರ್ಟ್ ಪ್ರಕಾರ ಬಂದ್ರೆ ಇಷ್ಟು ಪರ್ಸೆಂಟೇಜ್ ಹೇಗೆ ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಇದೆಯಾ? ಕೇಳಿಸ್ತಿದೆಯಾ ನಾನು ಹೇಳ್ತಾ ಇರೋದು? Yes, sir. Yes, sir. ಸೊ ಸ್ಕ್ರೀನ್ ಕ್ಲಿಯರ್ ಆಗಿ ವಿಸಿಬಲ್ ಇದೆ ಅಲ್ವಾ? Yes, sir. Yes, sir. ಸೊ ಇದು ಪ್ರಾಬ್ಲಮ್. ಏನಾದ್ರು ಡೌಟ್ಸ್ ಇದೆಯಾ ಕೇಳಿ, ಇಲ್ಲಾಂದ್ರೆ ಈ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. Sir, today you have shared one question, right? ವಿಚ್ ಒನ್? The PDF what you have sent. ಟುಡೇ? One question you have sent, sir. Following is a statement of interest on advances. So that is different from this, no? Last class I told, no? Uh, Last class I told, no? Consider this chart, this table. No. I'm speaking about problem. You have sent one problem today. Is this one? Performing assets and all. Yeah, this one. Yeah, this. I am speaking about this problem. This you have not sent. You haven't seen the sheet. I have sent the Excel sheet. I have not sent the PDF. That's what Excel sheet. There are 2 sheets here. There are 2 sheets. You might be looking only one sheet, I guess. There are 2 sheets. Can you see here? Yeah, there. Can you see here? Oh, yes, sir. Yeah, here also it came now. You haven't seen that.
Sorry, sir. So this is one problem. So now we will go to this problem. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಂತ ಹೇಳಿದ್ರೆ ನಾವು ಇನ್ಕಮ್ ಎಷ್ಟು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಶೆಡ್ಯೂಲ್ ನಂಬರ್ 13 ಇದೆ, ಇಂಟ್ರೆಸ್ಟ್ ಅರ್ನ್ಡ್ ಅಂತ ಹೇಳಿ, ಇಂಟ್ರೆಸ್ಟ್ ಅರ್ನ್ಡ್. ಸೊ ಈಗ ಶೆಡ್ಯೂಲ್ ನಂಬರ್ 13 ಅಲ್ಲಿ ಇದಿಷ್ಟರಲ್ಲಿ ಎಷ್ಟು ಅಮೌಂಟ್ ಅನ್ನ ತೋರಿಸ್ಬೇಕು. ನಮಗೆ ಇಲ್ಲಿ ಪರ್ಫಾರ್ಮಿಂಗ್ ಅಸೆಟ್ಸ್, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ 2 ಕಾಲಮ್ ಕೊಟ್ಟಿದ್ದಾರೆ, ಅರ್ನ್ಡ್ ಅಂಡ್ ರಿಸೀವ್ಡ್ ಅಂತ ಹೇಳಿ. ಸೊ ಪರ್ಫಾರ್ಮಿಂಗ್ ಅಸೆಟ್ಸ್ ಅರ್ನ್ಡ್ ಅಂತ ಹೇಳಿ ಬಂದ್ರೆ, ಸೊ ದೀಸ್ ಆರ್ ಆಲ್ ಆಕ್ಟಿವ್ ಅರ್ನಿಂಗ್ಸ್. ಸೊ ನಮಗೆ ಇಷ್ಟು ಅಮೌಂಟ್ ಬರುತ್ತೆ. ದಿಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿದ್ರೆ ಅಗೇನ್ ಅರ್ನ್ಡ್ ರಿಸೀವ್ಡ್. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ವಿಚ್ ಆರ್ ಹೈಲಿ ರಿಸ್ಕ್ ಓರಿಯೆಂಟೆಡ್, ಮೀನ್ಸ್ ರಿಕವರಿ ಚಾನ್ಸಸ್ ಕಡಿಮೆ. ಹಾಗಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಮೇಲೆ ಇನ್ಕಮ್ ಅನ್ನ ರೆಕಗ್ನೈಸ್ ಮಾಡಬೇಕಂದ್ರೆ ರಿಸೀವ್ಡ್ ಬೇಸಿಸ್ ಮೇಲೆ ರೆಕಗ್ನೈಸ್ ಮಾಡ್ತೇವೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿ ಬಂದ್ರೆ, computation of interest income PA means performing assets, NPA means non-performing assets, total. ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಟರ್ಮ್ ಲೋನ್ ಅಂಡ್ ಬಿಲ್ಸ್, ಕ್ಯಾಶ್ ಕ್ರೆಡಿಟ್ ಅಂಡ್ ಬಿಲ್ಸ್ ಪರ್ಚೇಸ್ಡ್. So this is what given in the problem. ಸೊ ಪರ್ಫಾರ್ಮಿಂಗ್ ಅಸೆಟ್ಸ್ ಮೇಲೆ ಅರ್ನ್ಡ್ ಬೇಸಿಸ್ ಮೇಲೆ ರೆವೆನ್ಯೂನ ರೆಕಗ್ನೈಸ್ ಮಾಡ್ತೇವೆ, ಅಂದ್ರೆ ಇಂಟ್ರೆಸ್ಟ್ ಅನ್ನ ಕನ್ಸಿಡರ್ ಮಾಡ್ತೇವೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಮೇಲೆ ರಿಸೀವ್ಡ್ ಬೇಸಿಸ್ ಮೇಲೆ ತಗೊಳ್ತೇವೆ. ಸೊ ಟರ್ಮ್ ಲೋನ್ಸ್ ಪರ್ಫಾರ್ಮಿಂಗ್ ಅಸೆಟ್ಸ್ ಮೇಲೆ 12 lakh, ಕ್ಯಾಶ್ ಅಂಡ್ ಕ್ರೆಡಿಟ್ಸ್ 45 lakhs, and bills purchased and discount 17,50,000. So they non-performing assets ಮೇಲೆ term loans 1 lakh, cash credit 1,75,000, and bills and credits this much. So total together total
ಇಷ್ಟನ್ನು ನಾವು ಶೆಡ್ಯೂಲ್ ಏನಿದೆ ಅಲ್ಲ ಪ್ರಿಪೇರ್ ಮಾಡ್ತೀವಲ್ಲ, ಶೆಡ್ಯೂಲ್ ನಂಬರ್ 13 ಇಂಟ್ರೆಸ್ಟ್ ಅರ್ನ್ಡ್ ಅಂತ ಹೇಳಿ, ಅದರಲ್ಲಿ ನಾವು ಇಷ್ಟು ಅಮೌಂಟನ್ನು ತಗೊಳ್ಬೇಕು. ಸಿಂಪಲ್. ನಿಮಗೆ ಯಾವ ಥರ ಅಂತ ಹೇಳಿ ನಾನು ಜಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ತೊಗೊಂಡದ್ದು. ಇದೆಲ್ಲ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು. ಈ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಪ್ರಾಬ್ಲಮ್ ಆಗಿರ್ಬೋದು. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಕೇಳಿಸ್ತಿದೆಯಾ ನಾನು ಹೇಳ್ತಾ ಇರೋದು? ಸರ್ ಕೇಳಿಸ್ತಿದೆ. ಓಕೆ, ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಅದರ್ವೈಸ್ ಐ ವಿಲ್ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು.